ಮ್ಯಾಕ್ಸ್ ಅಂತ ಇದರ ರೇಟ್ 1,32,000 ರೂಪಾಯಿ ಆನ್ ರೋಡ್ ಅದ. ಇದಕ್ಕೆ 5 ವರ್ಷ ವಾರಂಟಿ ಅದ ಬ್ಯಾಟ್ರಿದು. ಇದು ಒಂದು ಚಾರ್ಜಿಂಗ್ 211 ಕಿಲೋಮೀಟರ್ ಬರ್ತದೆ ಕಂಪ್ನಿ ವಾರಂಟಿ ಪ್ರಕಾರ. 5 ವರ್ಷ ಅಥವಾ 60,000 ಕಿಲೋಮೀಟರ್ ಇರೋದ ಕಂಪ್ನಿ ಬ್ಯಾಟ್ರಿ ವಾರಂಟಿ ಅದ. ಇದ್ರ ಮೇಲೆ ಇಬ್ಬರು ಕುಂತು ಆರಾಮದಲ್ಲಿ ಓಡಾಡೋದು ಪರ್ ಡೇ 200 ಕಿಲೋಮೀಟರ್ ಗ್ಯಾರಂಟಿ ಕೊಡ್ತಾರೆ. ಈಗ ಅಂದರೆ ಇದಕ್ಕೆ ಸರ್ವಿಸಿಂಗ್ ಮಾಡಬೇಕು. ಸರ್ವಿಸಿಂಗ್ ಎಲ್ಲ ನಮ್ಮಲ್ಲಿ ಒಬ್ಬ ಟೆಕ್ನಿಷಿಯನ್ ಅದ, ಕಂಪನಿಯಿಂದ ಟ್ರೈನಿಂಗ್ ಕೊಡಿಸಿದೆ ಅವನಿಗೆ. ನಮ್ಮಲ್ಲಿ ಸರ್ವಿಸ್ ಸೆಂಟರ್ ಒಳಗಡೆನೇ ಅದ, ಇಲ್ಲೇ ಸರ್ವಿಸ್ ಮಾಡಿಸ್ಕೊಡ್ತೇವೆ. ಇದು ಕಂಪನಿ ನಮ್ಮ ಫ್ರೀ 4 ಸರ್ವಿಸ್ ಅವ. ಆ ಫ್ರೀ 4 ಸರ್ವಿಸ್ ಮಾಡಿಕೊಡ್ತೇವೆ. ಮುಂದೆ ಆದ ನಂತರ ಸರ್ವಿಸ್ ಅನ್ನೋದು ನಮ್ಮಲ್ಲೇ ಟೆಕ್ನಿಷಿಯನ್ ಅದ. ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಸ್ಪೇರ್ ಪಾರ್ಟ್ಸ್ಗಳೆಲ್ಲ ನಮ್ಮಲ್ಲಿ ಸ್ಟಾಕ್ ಹೋಗಿದೆ ಗಾಡಿ. ಯಾವುದೇ ರಿಪೇರಿ ಬಂದಾಗ ಅನ್ನೋದು ಇದು 3.5 ಕಿಲೋವ್ಯಾಟ್ ಬ್ಯಾಟ್ರಿ ಇರೋದ್ರಿಂದ ಇದು ಬಾಕ್ಸ್ ಕಡಿಮೆ ಇರ್ತದೆ. ಇದರಲ್ಲಿ ಸೇಮ್ ಬಂದಿರ್ತಾ ಅದರಲ್ಲಿ ಇನ್ನೂ ಒಂದು CX ಅಂತಿದೆ ಬೇಸಿಕ್, ಅದರಲ್ಲಿ ಬಾಕ್ಸ್ ದೊಡ್ಡದಾಗಿರುತ್ತೆ. ಬ್ಯಾಟ್ರಿ ಬಾಕ್ಸ್ ಕಟ್ಟಿದ್ದಾರೆ. ಇಲ್ಲೂ ಕೂಡ ಮೊಬೈಲು, ಪೇಪರ್ಸು, ಸಣ್ಣ ನೀರಿನ ಬಾಟಲು ಅದೆಲ್ಲ ಇಟ್ಕೋಬೋದಿದ್ರೆ. ಇದಾದ್ಮೇಲೆ ಇದು ಇನ್ನೊಂದು ವಿಶೇಷತೆ ಏನಪ್ಪ ನಮ್ಮ ಗಾಡಿ ಅಂತಂದ್ರೆ, ಮಾರ್ಕೆಟಲ್ಲಿ ನೀವು ಹಚ್ಚಿ ಹೋದ್ರಿ ಅಂತಂದ್ರೆ ಲಾಕ್ ಮಾಡಿದ್ರಂದ್ರೆ ಯಾವುದೇ ಕಾರಣಕ್ಕೂ ಇದು ಗಾಡಿ ಮೂವ್ ಆಗೋದಿಲ್ಲ ಮುಂದ್ಗಡೆ. ಗಾಡಿ ಹೊಡ್ಕೊಂಡು ಹೋಗ್ಬೇಕಾದ್ರೆ ಮುಂದ್ಗಡೆ ಗಾಡಿ ನಿಂತಂದ್ರೆ ಸ್ಟಾಪ್ ಆಗಿಬಿಡ್ತು, ಇಂಜನ್ ಲಾಕ್ ಆಗ್ತದೆ, ಗಾಡಿ ಮೂವ್ ಆಗಲ್ಲ. ಎಲ್ಲಿವರೆಗೆ ನೀವು ಓಪನ್ ಮಾಡೋದು ಅಲ್ಲಿವರೆಗೆ ಅವಾಜ್ ಮಾಡ್ತಾ ಇರ್ತಾರೆ. ನಾವು ಮತ್ತಿದ್ದು ತಗೊಂಡು ಹೋಗ್ಬೇಕಾಯ್ತಂದ್ರೆ ಓಪನ್ ಮಾಡಿ ಓನರ್ ಏನಂದ್ರೆ ನಮ್ಮ ಹೈದ್ರಾಬಾದ್ IIT ಕಂಪನಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಹುಡುಗರಿಗೂ ಮಾರ್ಕೆಟ್ ಆಗ್ಬೇಕಂತಕ್ಕಂಥ ವಿಚಾರದಿಂದ ಒಳ್ಳೆ ರೇಟಿನಲ್ಲಿ ಬರ್ಬೇಕಂತ ಇದು ಕೊಡ್ತಾ ಇದ್ದಾರೆ. ಇದರಲ್ಲಿ ನಮ್ಮಲ್ಲಿ ಶಾಬಾಜ್ ಹಿರೇಗೌಡರು ಅಂತ ಒಂದು 2019ರಲ್ಲಿ ಅವರೊಂದು ಆನ್ಲೈನಲ್ಲಿ ಗಾಡಿ ತರಿಸಿದ್ದಾರೆ. ನಮ್ಮ ಇದೇ ಕಂಪನಿ ಶಾಬಾಜಿ ಬೈ ಚಾನ್ಸ್ ಹೋಗೋದು ನಮ್ಮ ಶೋರೂಮ್ ನೋಡ್ಕೊಂಡು ನಮ್ಮ ಒಂದು ಒಳಗೆ ಒಂದು ಭೇಟಿ ಆದರು. ಭೇಟಿ ಹಾಕಿಸಿ ಅನ್ನೋದ್ರಿಂದ ನಮ್ಮ ಗಾಡಿ ಸರ್ವಿಸಿಂಗ್ ಅದ. ನೀವು ಗಾಡಿ ನಮ್ಮ ತಗೊಂಡಿಲ್ಲದೆ ಅಂತ ಹೇಳಿದವರಿಗೆ, ಹೇಗೆ ನಾ ಗಾಡಿ 3 ವರ್ಷ ಹಿಂದೆ ತಗೊಂಡಿನ ಗಾಡಿ, ಬಟ್ ನನ್ನ ಗಾಡಿಗೆ ಯಾವುದೇ ಥರ ಸರ್ವಿಸಿಂಗ್ ಅವಶ್ಯಕತೆ ಇಲ್ಲ. ಶೋರೂಮ್ ಅದನ್ನ ಕೇಸ್ ಬಂದಿನ ಅಂತ ಹೇಳಿ ಕೇಸಿ 2 ಮಿರರ್ ಹಾಕಿಸ್ಕೊಂಡು ಕೇಸಿ ಒಂದು MCB ಬಟನ್ ಮತ್ತು ಲೈಟಿಂಗ್ ಬಟನ್ 3 ಹಾಕ್ಸ್ಕೊಂಡು ಹೋಗಿದ್ದಾರೆ. ಅವರು 3 ವರ್ಷದಲ್ಲಿ 34,600 ಕಿಲೋಮೀಟರ್ ಆದರೂ ಯಾವುದೇ ಪ್ರಾಬ್ಲಮ್ ಬಂದಿಲ್ಲ ಅವ್ರ ಗಾಡಿ. ಅದ್ರ ಮೇಲೆ ನಾವೇನದ ಇಲ್ಲೇ ಲೋಕಲ್ ನಮ್ಗಿಂತ ಮೊದಲೇ ನಮ್ಮ ಶೋರೂಮ್ ಆಗೋಕ್ಕಿಂತ ಮೊದಲೇ ಆ ಗಾಡಿ ಪರ್ಚೇಸ್ ಮಾಡ್ಕೊಂಡು ಗುಲ್ಬರ್ಗ ಓಡಾಡಿಸ್ತಾರೆ. ಮಾರ್ಕೆಟ್ ಕ್ವಾಲಿಟಿ ಚೆನ್ನಾಗಿದೆ ಎಲ್ಲ ಅದ್ರ ಬಗ್ಗೆ ಅನ್ನೋದು ಫುಲ್ ಗ್ಯಾರಂಟಿ ಅದ. ಸರ್ ಈ ಬೈಕ್ ಒಂದು ಚಾರ್ಜಿಂಗ್ಗೆ 170 ಕಿಲೋಮೀಟರ್ ರನ್ನಿಂಗ್ ಆಗ್ತದೆ. ಇದ್ರ ಸ್ಪೀಡ್ 90 ಸ್ಪೀಡ್ ಇದೆ. ಈ ನಮ್ಮ ನೆರೆಯ ರಾಜ್ಯ ಆಗಿರ್ತಕ್ಕಂಥ ತಮಿಳುನಾಡಿನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಈ ವೆಹಿಕಲ್ಗಳಲ್ಲಿ ಕೊಟ್ಟಿದ್ದಾರೆ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಯಾವ ತರ ಕರ್ನಾಟಕದಲ್ಲಿ TVS ಗಾಡಿ ಕೊಟ್ಟಿದ್ದಾರೆ ಪೆಟ್ರೋಲ್, ಅಲ್ಲಿ ತಮಿಳುನಾಡಿನಲ್ಲಿ ಇದೇ ಬೈಕಲ್ಲಿ ಅಲ್ಲಿ ಡಿಪಾರ್ಟ್ಮೆಂಟಿಗೆ ಏನದ ಫುಲ್ ಕೊಟ್ಟಿದ್ದಾರೆ. ಅಲ್ಲಿ CM ಅವರೇ ಲಾಂಚ್ ಮಾಡಿ ಗಾಡಿ ಕೊಟ್ಟಿದ್ದಾರೆ. ಒಳ್ಳೆ ಗಾಡಿ ಇದೆ ಸರ್. ಈ ಹುಡುಗರಿಗೆಲ್ಲ ಏನದ ಬೈಕ್ ಓಡಿಸೋರಿಗೆ ಅದೇ ಮಾಡೋದಾಗ ಏನದ ಇದು ಬೈಕ್ ಇದೆ 170 ಕಿಲೋಮೀಟರ್ ಬರ್ತದೆ ಒಂದು ಚಾರ್ಜ್. ಇದ್ರ ಸರ್ವಿಸ್ ಕೂಡ ಸರ್ವಿಸ್ ಮೇಲೆ ಎಲ್ಲ ಗಾಡಿಗಳು ನಮಗೆ ಬರ್ತಕ್ಕಂಥ ಎಂಟ್ರೆನ್ಸ್ ನಲ್ಲಿ 3 ಮಾಡಲ್ 170 ಬರ್ತದೆ. 4ನೇ 200 ಕಿಲೋಮೀಟರ್ 200 ಕಿಲೋಮೀಟರ್ ಅದು. ಇದು ಬಂದ್ಬಿಟ್ಟು ಸೆಕೆಂಡ್ ಏನದು ಈ ಇದರಲ್ಲಿ ನೀವು ಪ್ಲಸ್ ನೀವು SX ಅಂತೀವಿ. ಇದರಲ್ಲಿ 100 ಕಿಲೋಮೀಟರ್ 150, ಇದು 170 ಕಿಲೋಮೀಟರ್. ಇದರಲ್ಲಿ 3 ಮಾಡಲ್. ಇದಕ್ಕೂ ಸೇಮ್ ಎಲ್ಲ ಈಗ ರಿಮೋಟ್ ಸೇಮ್ ಇದೆ, ರನ್ನಿಂಗ್ ಸೇಮ್ ಇದೆ, ಸರ್ವಿಸ್ ಎಲ್ಲ ಗಾಡಿಗಳಿದೆ. ಸರ್ವಿಸ್ ನಾವು ಮಾಡ್ತಾರೆ ಮಾಡ್ತೀವಿ. ಪ್ರೈಸ್ ಬಂದು ಇದರಲ್ಲಿ ಏನು ಚೇಂಜಸ್ ಸರ್? ಇದಕ್ಕೆ 1,80,000 ರೂಪಾಯಿ ಆನ್ ರೋಡ್ ಬರುತ್ತೆ ಸರ್. ಇದು 90,000 ರೂಪಾಯಿದಾಗ ಆನ್ ರೋಡ್ ಬರುತ್ತೆ. ಅದು ಏನಂದ್ರೆ 1,15,000 ರೂಪಾಯಿ ಆನ್ ರೋಡ್. ಇದರಲ್ಲಿ ವಿತ್ ರಿಜಿಸ್ಟ್ರೇಷನ್ 5 ಇಯರ್ ಇನ್ಸೂರೆನ್ಸ್ ಎಕ್ಸೆಸರಿ ಎಲ್ಲ ಕೂಡಿ ಈ 3 ಮಾಡಲ್ ಚೇಂಜಸ್ ಏನಿದೆ? ಈ ಮಾಡಲ್ಗೆ ಈ ಮಾಡಲ್ ಆ ಮಾಡಲ್ ಚೇಂಜ್ ಇದೆ ಸರ್.
ಬ್ಯಾಟ್ರಿ ಚೇಂಜ್ ಇದೆ, ಇದರಲ್ಲಿ ಡಿಸ್ಕ್ ಚೇಂಜ್ ಇದೆ, ಲೈಟಿಂಗ್ ಚೇಂಜ್ ಅದ. ಇದು ಮೋಟರ್ ಕೆಪಾಸಿಟಿ ಜಾಸ್ತಿ ಇದೆ, ಇದು ಮೋಟರ್ ಕೆಪಾಸಿಟಿ ಕಡಿಮೆ ಇದೆ. ಇದರಲ್ಲಿ 150 ವೇಟ್ ಹಾಕ್ಬೋದು, ಇದರಲ್ಲಿ 100 ಹಾಕ್ಬೋದು. ನಂಬರ್ ಪ್ಲೇಟ್ ಕೂಡ ನಮ್ಮ ಹತ್ರನೇ ಬರ್ತಾವೆ, ನಾವೇ ಫಿಟ್ಟಿಂಗ್ ಮಾಡಿಸಿ ಕೊಡ್ತೀವಿ ಸರ್. ಇವಾಗ ಈ ಬೈಕ್ಗಳಿಗೆ ಲೋನ್ ಫೆಸಿಲಿಟಿ ಬೇಕಂದ್ರೆ ಕಸ್ಟಮರ್ಗೆ ಯಾವ ಥರ? ಇದರಲ್ಲಿ ನಮ್ಮಲ್ಲಿ 2 ಫೈನಾನ್ಸ್ ದವರು ಸಪೋರ್ಟ್ ಮಾಡ್ತಿದ್ದಾರೆ. ಒಂದನೇದು ಹೀರೋ ಫೈನಾನ್ಸ್, ಎರಡನೇದು ಬಜಾಜ್. ನಮ್ಮ ಶ್ರೀರಾಮ್ದವ್ರು ಕೂಡ ಈಗ ನೆಕ್ಸ್ಟ್ ಮಂತ್ ನಮಗೆ ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ICIC, HDFC ಎಲ್ಲ ಇದೆ ಕಂಪ್ನಿ ಜೊತೆ ಎಲ್ಲ ಟೈಪ್ ಮಾಡ್ಕೊಂಡು ಮಾಡಿದ್ದಾರೆ. ಈ ನಮ್ಮ ಹತ್ರ ಎಲ್ಲರೂ ಇಬ್ಬರು ಕೊಡ್ತಾರೆ. ಇವಾಗ ಪ್ರೆಸೆಂಟ್ ಆಗಿರೋದು ಈ ಎರಡು ಕಂಪನಿ, ಇಬ್ಬರು ಟೈಪ್ ಆಗಿದ್ದಾರೆ. ಕಂಪ್ನಿ ಜೊತೆ ಏನಂದ್ರೆ 5-6 ಕಂಪ್ನಿಗಳು ಜಾಸ್ತಿ ಸೇಲ್ ಆಯ್ತು ಮಾರ್ಕೆಟ್ ಬಂದಾಗ ಏನಂದ್ರೆ ಅವರು ಬಂದು ಇಷ್ಟು ಮಾಡ್ತಾರೆ. ನಮ್ಮ ಇಬ್ಬರು ಜನರಿಗೆ ಏನಂದ್ರೆ ನಾವು ಬಂದವರಿಗೆ ಕೊಡ್ತಾ ಇದ್ದೀವಿ. ಇಲ್ಲಿವರಿಗೆ ಕೇಳಿಲ್ಲ, ಇದು ಏನಂದ್ರೆ ರೇಟ್ ಕಡಿಮೆ ಇರೋದ್ರಿಂದ ಜಾಸ್ತಿ ಜನ ಏನಂದ್ರೆ ಕ್ಯಾಶ್ ಕೊಟ್ಟೆ ತಗೋತಾ ಇದ್ದಾರೆ. ಕೆಲವು ಗೌರ್ಮೆಂಟ್ ಸರ್ವೆಂಟ್ ಇದ್ದವರು ಅವರೆಲ್ಲ ಸ್ವಲ್ಪ ಲೋನ್ ಮಾಡ್ತಾರೆ. ಮಾರ್ಕೆಟಲ್ಲಿ ಈ ಕಡಿಮೆ ರೇಟಿನಲ್ಲಿ ಈ ಇರ್ತಕ್ಕಂಥ ಇವಿ ಅನ್ನೋ ಮಾರ್ಕೆಟ್ನಲ್ಲಿ ಈ ನಮ್ಮ ರೇಟಿನಲ್ಲಿ ಯಾವ ಕಂಪನಿನೂ ಕೊಡ್ತಾ ಇಲ್ಲ, ಕೊಡೋದಕ್ಕೂ ಸಾಧ್ಯನೇ ಇಲ್ಲ. ಇಷ್ಟು ರೇಂಜ್ನು ಬರ್ತಾ ಇಲ್ಲ ಅವ್ರಿಗೆ. ಕಿಲೋಮೀಟ್ರು ಈ ಥರ ಇಷ್ಟು ಕಿಲೋಮೀಟರ್ 200 ಕಿಲೋಮೀಟರ್ ಇದ್ದು ಯಾವ ಇಲ್ಲ ಸರ್, ನಮ್ದು ಒಂದೇ ಇದೆ. ಅದು ಪ್ರೈಸ್ ಕೂಡ ಕಡಿಮೆ ಕಡಿಮೆ ಇದೆ. 1,35,000 ತನಕ ಕೊಟ್ಟಿದ್ದಾರೆ. ಇನ್ಸೂರೆನ್ಸ್ 5 ವರ್ಷ ಮಾಡಿದ್ದಾರೆ. 100 ಕಿಲೋಮೀಟರ್ 1,60,000. ಈಗ ನಿಮ್ಗೆ ಒಂದು ಈ ಟ್ಯಾಕ್ಸ್ ತಗೋಬೇಕಂತಂದ್ರೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಕಸ್ಟಮರ್? ಇದು 85% ಎಲ್ಲ ಸಿಬಿಲ್ ಪ್ರಕಾರ ಚೆಕ್ ಮಾಡಿ ಕೇಸಿ 85% ಇದು ಲೋನ್ ಮಾಡ್ತಾರೆ. ಒಂದು 25-30 ಸಾವಿರ ರೂಪಾಯಿ ಕಟ್ಟಿದ್ರೆ ಡೌನ್ ಪೇಮೆಂಟ್ ಕಟ್ಟಿದ್ರೆ ಲೋನ್ ಆಗುತ್ತೆ.